ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಹಾಗಾಗಿ ಹಬ್ಬದ ವಾತಾವರಣ ವಾರಣಾಸಿಯಲ್ಲಿ. ಹ್ಯಾಟ್ರಿಕ್ ಗೆಲುವಿನ ಅಲೆಯಲ್ಲಿದ್ದಾರೆ ನಮೋ. ವಾರಣಾಸಿಯಲ್ಲಿ 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಇವತ್ತು 11:40ರ ಶುಭ ಮುಹೂರ್ತದಲ್ಲೇ ನಾಮಪತ್ರ ಸಲ್ಲಿಕೆಯಾಗುತ್ತೆ. ಕಾಶಿ ಕಾಲ ಭೈರವನ ದರ್ಶನದ ಬಳಿಕ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರ್ಧಾರ ಮಾಡಿದ್ದಾರೆ. ಅಭಿಜಿನ್ ಮುಹೂರ್ತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಮೋದಿ ನಾಮಪತ್ರ ಸಲ್ಲಿಕೆಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಸಾಥ್ ಕೊಡ್ತಾರೆ. ಮಧ್ಯಪ್ರದೇಶ ಸಿಎಂ ಸೇರಿ ಹಲವು ನಾಯಕರು ಕೂಡ ಭಾಗಿಯಾಗ್ತಾರಂತೆ. ಮೋದಿ ನಾಮಪತ್ರಕ್ಕೆ ಸೂಚಕವಾಗಿ ವಿಶೇಷ ವ್ಯಕ್ತಿಗಳು ಕೂಡ ಸಹಿ ಹಾಕ್ತಾರೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆ ನೆರವೇರಿಸಿರುವ ಆ ಶಾಸ್ತ್ರಿಗಳು ಕೂಡ ಇಲ್ಲಿ ಭಾಗಿಯಾಗ್ತಾರೆ ಎನ್ನುವಂತಹ ವಿಚಾರ ಸದ್ಯ ಗಮನ ಸೆಳೀತಾ ಇದೆ. ನರೇಂದ್ರ ಮೋದಿ ವಾರಣಾಸಿಯಿಂದ 3ನೇ ಬಾರಿ ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ಕಳೆದ ಬಾರಿ 4.25 ಲಕ್ಷ ಮತಗಳಿಂದ ಗೆದ್ದಿದ್ದಾರೆ. ಈ ಬಾರಿ ಅವರೊಂದು ರೋಡ್ ಶೋ ಮಾಡಿದರು. ಅದು ಶಂಕರಾಚಾರ್ಯರು 1200 ವರ್ಷಗಳ ಹಿಂದೆ ಎಲ್ಲಿ ನಡ್ಕೊಂಡು ಹೋಗಿದ್ರು ಆ ಜಾಗದಲ್ಲಿ. ಅದರ ಬಗ್ಗೆ ಕೂಡ ಹೇಳ್ತೀನಿ. ಆಮೇಲೆ ನಿನ್ನೆ ರೋಡ್ ಶೋ, ಇವತ್ತು ನಾಮಿನೇಷನ್ ಆಗ್ತಾ ಇದೆ ವಾರಣಾಸಿಯಲ್ಲಿ. ನೋಡಿ, ವಾರಣಾಸಿ ಯಾಕೆ ತಗೊಂಡ್ರು ಅಂದರೆ ಕಾಶಿ ನಮಗೆ ಒಂದು ರೀತಿಯಲ್ಲಿ ಅವಿನಾಭಾವ ಸಂಬಂಧ. ಒಂದು ಸನಾತನ, ಆಮೇಲೆ ಹಿಂದೂ ಧರ್ಮಕ್ಕೆ, ಆಮೇಲೆ ಪುರಾಣಗಳಲ್ಲಿ ಕೂಡ ಕಾಶಿಯದ್ದು ಉಲ್ಲೇಖ ಆಗ್ತಾ ಇರುತ್ತೆ. ಅಂಥ ಜಾಗವನ್ನು ಆರಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಡೀ ಅಲ್ಲಿ ಆ ಭಾಗದಲ್ಲೇ ಆ ಟೈಮಲ್ಲಿ ಅವ್ರು ಗೆದ್ದಾಗ ಹತ್ರ 80 ಕ್ಷೇತ್ರಗಳನ್ನು ಗೆದ್ದಿತ್ತು BJP. ಸೊ ಹಾಗಾಗಿ ಹೆಂಗಿದೆ ತಯಾರಿ, ಬನ್ನಿ ನೋಡೋಣ. ಹ್ಯಾಟ್ರಿಕ್ ಗೆಲುವಿಗಾಗಿ ಪ್ರಧಾನಿ ಮೋದಿ ತಯಾರಿ. ಇಂದು ಸ್ವಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಲಿರುವ ನಮೋ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 2 ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿದು ಭಾರತದ ಹೆಸರನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿರುವ ಪ್ರಧಾನಿ ಮೋದಿ ಅವರು ಹ್ಯಾಟ್ರಿಕ್ ಗೆಲುವಿಗಾಗಿ ಸಕಲ ತಯಾರಿ ನಡೆಸಿದ್ದಾರೆ. 2014, 2019ರಲ್ಲಿ ಅಭೂತಪೂರ್ವ ಜನಮನ್ನಣೆಯಿಂದ ಗೆದ್ದು ಬೀಗಿದ NDA ಇದೀಗ 3ನೇ ಬಾರಿ ಅಧಿಕಾರ ಹಿಡಿಯಲು ತುದಿಗಾಲಲ್ಲಿ ನಿಂತಿದೆ. ಇದಕ್ಕಾಗಿ ಪ್ರಧಾನಿ ಮೋದಿ ದೇಶಾದ್ಯಂತ ಸಂಚಲನ ನಡೆಸಿದ್ದು ಅಬ್ ಕಿ ಬಾರ್ 400 ಪಾರ್ ಅಂತ ರಣಕಹಳೆ ಮೊಳಗಿಸಿದ್ದಾರೆ. ವಾರಣಾಸಿ ಕ್ಷೇತ್ರದಿಂದಲೇ ಸತತ 3ನೇ ಬಾರಿ ಗೆಲುವು ಸಾಧಿಸಲು ಪ್ರಧಾನಿ ಮೋದಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಹೀಗಾಗಿ ಸ್ವಕ್ಷೇತ್ರದಲ್ಲಿ 5 ಕಿಲೋಮೀಟರ್ ಬೃಹತ್ ರೋಡ್ ಶೋ ನಡೆಸಿ ಮತಬೇಟೆ ನಡೆಸಿದ್ರು. ಬೃಹತ್ ರೋಡ್ ಶೋ ಮೂಲಕ ವಾರಣಾಸಿಯಲ್ಲಿ ಮೋದಿ ಶಕ್ತಿ ಪ್ರದರ್ಶನ ತೋರಿದ್ದಾರೆ. ಹ್ಯಾಟ್ರಿಕ್ ಗೆಲುವಿಗೆ ನಮೋ ಕಾತರ. 2014ರಲ್ಲಿ ಮೊದಲ ಬಾರಿಗೆ ವಾರಣಾಸಿ ಕ್ಷೇತ್ರದಿಂದ ಮೋದಿ ಅಖಾಡಕ್ಕಿಳಿದಿದ್ರು. ಎದುರಾಳಿಯಾಗಿ ಆಮ್ ಆದ್ಮಿ ಪಾರ್ಟಿಯಿಂದ ಅರವಿಂದ್ ಕೇಜ್ರಿವಾಲ್ ಹಾಗೂ ಕಾಂಗ್ರೆಸ್ನಿಂದ ಅಜಯ್ ರೈ ಸ್ಪರ್ಧಿಸಿದ್ರು. ಆಗ 5,81,022 ಮತಗಳಿಂದ ಕೇಜ್ರಿವಾಲ್ ಹಾಗೂ ಅಜಯ್ ರೈಯನ್ನ ಸೋಲಿಸಿ ಮೋದಿ ವಿಜಯ ಸಾಧಿಸಿದ್ರು. ಇನ್ನು 2019ರಲ್ಲಿ 2ನೇ ಬಾರಿಯೂ ಮೋದಿ ವಾರಣಾಸಿಯಿಂದ ಸ್ಪರ್ಧಿಸಿದ್ರು. ಕಾಂಗ್ರೆಸ್ನಿಂದ ಅಜಯ್ ರೈ ಕಣಕ್ಕಿಳಿದಿದ್ರು. 2ನೇ ಬಾರಿಯೂ 6,74,664 ಮತಗಳಿಂದ ಅಭೂತಪೂರ್ವ ಜಯ ಸಾಧಿಸಿದ್ರು. ಮೋದಿ ವಿರುದ್ಧ ಅಜಯ್ ರೈ 2ನೇ ಬಾರಿ ಪರಾಭವಗೊಂಡ್ರು. ಇದೀಗ 2024ರಲ್ಲಿ 3ನೇ ಬಾರಿ ಗೆಲುವು ಸಾಧಿಸಲು ಮೋದಿ ಮತ್ತೆ ವಾರಣಾಸಿ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದು ಹ್ಯಾಟ್ರಿಕ್ ಗೆಲುವಿಗಾಗಿ ಶ್ರಮಿಸಿದ್ದಾರೆ. ವಾರಣಾಸಿಯಲ್ಲಿ 2 ಬಾರಿ ವಿಜಯ ಪತಾಕೆ ಹಾರಿಸಿರುವ ಪ್ರಧಾನಿ ಮೋದಿ ಇದೀಗ 3ನೇ ಬಾರಿ ವಿಜಯಲಕ್ಷ್ಮಿಯನ್ನ ಸ್ವಾಗತಿಸಲು ಸಜ್ಜಾಗಿದ್ದಾರೆ. ಹೀಗಾಗಿ ಸ್ವಕ್ಷೇತ್ರದಿಂದ ಇಂದು ನರೇಂದ್ರ ಮೋದಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಜೂನ್ 1ರಂದು ಚುನಾವಣೆ ನಡೆಯಲಿದ್ದು ಭಾರೀ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಇದೀಗ ನೇರವಾಗಿ ಕಾಶಿಗೆ ಹೋಗೋಣ. ಅಲ್ಲಿ ಗಂಗಾ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಉಮೇದುವಾರಿಕೆ ಸಲ್ಲಿಸುವುದಕ್ಕೆ ಮೊದಲು ನರೇಂದ್ರ ಮೋದಿ ಅವರು. ನೋಡಿ, ಕಾಶಿ ಎಂಥ ಆಸ್ಥಾ ಕೇಂದ್ರ ಅಂತಂದರೆ ಹಿಂದೂಗಳಿಗೆ, ಹಿಂದೂ ಧರ್ಮೀಯರಿಗೆ. ಅಲ್ಲಿ
ಕಾಶಿ ಕಾರಿಡಾರ್ ಮೂಲಕ ನೋಡಿ ಒಂದೊಂದು ಸಂಕಲ್ಪಗಳು ಎಷ್ಟೆಷ್ಟು ದೊಡ್ಡ ಸಂಕಲ್ಪ ಅಂತೇಳಿ ಇಡೀ ಗಂಗಾ ನದಿಯನ್ನು ಶುದ್ಧೀಕರಿಸಬೇಕು ಅಂತೇಳಿ ಅದಕ್ಕೆ ಟೀಕೆ ಟಿಪ್ಪಣಿ ಸಾವಿರ ಬಂತು. ಆದರೆ ಬಹುತೇಕ ಅದು ಶುದ್ಧೀಕರಣ ನಾವು ಅಷ್ಟು ಹಾಳು ಮಾಡಿಟ್ಟಿದ್ದೀವಿ. ನಮಾಮಿ ಗಂಗೆ ಎಂಥ ಹೆಸರು ನೋಡ್ರಿ, ನಮಾಮಿ ಗಂಗೆ. ಆ ಗಂಗಾ ನದಿಯನ್ನು ಶುದ್ಧೀಕರಣ ಮಾಡುವಂಥ ಕೆಲಸಗಳಾಯಿತು. ಆಮೇಲೆ ಹಿಂದೂ ಧರ್ಮದ ಬಗ್ಗೆ ಏನು ಗೊತ್ತಾ, ಪ್ರತಿಯೊಂದು ಕೂಡ ಎಲ್ಲ ಧರ್ಮ ಅವರವರ ಆಚರಣೆಗಳನ್ನು ಅದು ಹಿಂದೂ ಧರ್ಮದ್ದು ಏನಾಗ್ಬಿಡ್ತು ಅಂತಂದರೆ ಒಂದು ರೀತಿಯಲ್ಲಿ ಹಿಂದೂ ಧರ್ಮದ ಆಚರಣೆ ಎಲ್ಲವೂ ಕೂಡ ಮೂಢನಂಬಿಕೆ ಅನ್ನೋಂಥ ರೀತಿಯಲ್ಲಿ ಈಗಲೂ ಸೈನ್ಸ್ ಚಾಲೆಂಜ್ ಮಾಡುತ್ತೆ. ಸೈನ್ಸ್ ಗಂಗಾ ನದಿಯ ನೀರನ್ನು ತಂದು ಮನೆಯಲ್ಲಿಡಿ, ಓಕೆ, ಈಗಲೂ ನೀವು ಬಿಸ್ಲರಿ ನೀರನ್ನು 1 ವರ್ಷಗಳ ಕಾಲ ಇಡಿ, ಆಮೇಲೆ ಟೆಸ್ಟ್ ಮಾಡಿ ನೀವು 2 ನೀರನ್ನು. ಗಂಗಾ ನದಿ ನೀರು ಹಾಳಾಗಲ್ಲ. ಯಾಕೆ ಅಂತ ಯಾರಿಗೂ ಇಲ್ಲಿ ತನಕ ಗೊತ್ತಿಲ್ಲ. ಹಾಗಾಗಿ ಗಂಗಾ ನದಿಯಲ್ಲಿ ನೀವು ಸ್ನಾನ ಮಾಡಿದರೆ ಪವಿತ್ರ. ಆಮೇಲೆ ಮತ್ತೂ ಇದೆ, ಹಿಂದೂ ಸಂಪ್ರದಾಯದ ಪ್ರಕಾರ ನೀವು ಗಂಗಾ ನದಿಯಲ್ಲಿ ಅಂತಂದರೆ ಕೆಲವು ಘಾಟ್ಗಳಲ್ಲೇ ಸ್ನಾನ ಮಾಡಬೇಕು, ಅಲ್ಲಿ ಅದಕ್ಕೆ ಶಕ್ತಿ ಜಾಸ್ತಿ ಅಂತ. ನಿಮ್ಮ ಓರ ಕ್ಲೀನ್ ಆಗುತ್ತೆ, ಮತ್ತೊಂದಾಗುತ್ತೆ. ಇದೆಲ್ಲ ನಂಬಿಕೆ ಮೂಢನಂಬಿಕೆ ಇದೆಲ್ಲ ಒಂದು ಸಣ್ಣ ಗೆರೆ, ಅದು ಸಣ್ಣ ಗೆರೆ. ಈ ನಂಬಿಕೆ ಮೂಢನಂಬಿಕೆಗಳು ಹೆಂಗಿರುತ್ತೆ ಅಂತಂದರೆ ಶ್ರುತಿ ಅವರೇ ನೋಡಿ, ಫುಲ್ಲು ಫೆಡಪ್ ಆಗಿರ್ತೀವಿ. ಅಯ್ಯೋ ಏನು ಮಾಡೋದಪ್ಪ, ಈಗ ಆ ಒಂದು ಪ್ರೋಗ್ರಾಮ್ಗೆ ಹೋಗಬೇಕಾಗಿತ್ತು, ಮತ್ತೊಂದು ನಮ್ಮ ಬೋರ್ ಆಗ್ತಾ ಇರುತ್ತೆ. ಮನಸ್ಸು ಹೆಂಗಿರುತ್ತೆ ಅಂದರೆ ನೋಡಿ, ಅಂದರೆ ನಮಗೆ ಹೋಗಬೇಕು, ದುಡ್ಡಿಲ್ಲ, ಅಲ್ಲೂ ಸಡನ್ ನಿಮಗೆ ಸ್ಯಾಲ್ರಿ ಕ್ರೆಡಿಟ್ ಆಯಿತು ಅಂತೇಳಿ ಒಂದು ಸೌಂಡ್ ಬರುತ್ತೆ ಅಂತ ಇಟ್ಕೊಳ್ಳಿ. ನೀವು ಹಿಂಗೆ ಹಿಂಗಿದ್ದವರು ಫುಲ್ ಎನರ್ಜಿ ಹೆಂಗೆ ಬರುತ್ತೆ ಎನರ್ಜಿ, ಸ್ಯಾಲ್ರಿ ಬಂತು ಅಂತ, ಅದು ಪಾಸಿಟಿವ್ ವೈಬ್ಸ್. ಅದೇ ಹೇಳಿದ್ದು. ಸೊ ಹಾಗಾಗಿ ನಾನು ಯಾಕೆ ಹೇಳಿದೆ ಅಂತಂದರೆ ನಾವು ಹೆಂಗೆ ಅದನ್ನು ಅನುಸರಿಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಆಮೇಲೆ ಅಲ್ಲಿ ಯಾವ ರೀತಿ ಕಾಶಿ ಇತ್ತು, ಕೊಳಚೆಯಾಗಿ ಒಂದು ರೀತಿಯಲ್ಲಿ ಅದೇ ಹೋಗೋಕ್ಕೆ ಜಾಗ ಇರಲಿ, ಇವತ್ತು ಭಾಳ ಅದ್ಭುತವಾಗಿ ಹೋಗ್ಬೋದು, ಮತ್ತೊಂದಾಗ್ಬೋದು, ಎಲ್ಲವೂ ಕೂಡ ಅದು ಬಿಕಾಸ್ ಆಫ್ ನರೇಂದ್ರ ಮೋದಿ ಅವರ ಕಾರಣದಿಂದಾಗ ಆಯಿತು ಅಂತೇಳಿ ನೋಡಿ. ಒಂದಲ್ಲ ಒಂದು ಭಾಳ ಸ್ಪಷ್ಟ ರೀ, ಈಗ ಜಗತ್ತು ಏನೇ ಹೇಳಿ, ಈಗ ನೆಹರು ಅವರ ಕಾಲಾವಧಿಯಲ್ಲಿ ಏನಾಯಿತು ಅಂದರೆ ಒಂದು ಅಭಿವೃದ್ಧಿ ಪಥ ಬೇರೆ, ಹೊಸ ಭಾರತ ಅಂತೇಳಿ. ಆದರೆ ಆ ಸಂದರ್ಭದಲ್ಲಿ ಹಿಂದೂಗಳ ಮನಸ್ಸಿಗೆ ಒಂದು ನೋವಾಗಿತ್ತು ರೀ. ಅದು ಅಯೋಧ್ಯೆ ವಿಚಾರ ಇರ್ಬೋದು, ಕಾಶಿ ವಿಚಾರ ಇರ್ಬೋದು, ಮಥುರಾ ವಿಚಾರ ಇರ್ಬೋದು. ಈ ಮನುಷ್ಯ ಅಂದರೆ ನರೇಂದ್ರ ಮೋದಿ ಅವರನ್ನು ಮುಂದಿನ ದಿನಮಾನಗಳು ಒಳ್ಳೆ ಆಡಳಿತಗಾರ ಅಂತ ನೆನಪಿಟ್ಕೊಳ್ಳುತ್ತೋ ಅಥವಾ ಹಿಂದೂ ಹೃದಯ ಸಾಮ್ರಾಟ ಅಂತ ನೆನಪಿಟ್ಕೊಳ್ಳೋತೋ ಗೊತ್ತಿಲ್ಲ. ಆದರೆ ವಿಶ್ವದಲ್ಲಿರುವಂಥ ಏಕಮೇವ ರಾಷ್ಟ್ರವಾದಂಥ ಭಾರತದಲ್ಲಿ ಹಿಂದೂಗಳ ಮನಸ್ಸಿಗಾದಂಥ ಒಂದು ಗಾಯ ಇತ್ತಲ್ಲ. ರಾಮ ನಮ್ಮ ಆರಾಧ್ಯ ದೈವ, ಆತನ ದೇವಸ್ಥಾನ ಬಿದ್ದೋಗಿದೆ. ಈಶ್ವರ ನಮ್ಮ ಆರಾಧ್ಯ ದೈವ, ಆತನ ದೇವಸ್ಥಾನ ಕೆಡವಲಾಗಿದೆ. ಕೃಷ್ಣ ನಮ್ಮ ಆರಾಧ್ಯ ದೈವ, ಆತನ ದೇವಸ್ಥಾನಕ್ಕೆ ಅಟ್ಯಾಕ್ ಆಗಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ವಾರಣಾಸಿಯಲ್ಲಿ ನಾಮಪತ್ರ ಸಲ್ಲಿಕೆಗೆ ಮುಂದಾಗ್ತಾರೆ. ಹಾಗಾಗಿ ಇವತ್ತು ಕಾಶಿಯಲ್ಲಿ ಗಂಗಾ ಪೂಜೆಗೂ ಕೂಡ ಅವರು ಮುಂದಾಗಿರುವ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಅಭಿಜಿನ್ ಮುಹೂರ್ತದಲ್ಲಿ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಅದಕ್ಕೂ ಮುನ್ನ ಪೂಜೆ ಸಲ್ಲಿಕೆ ಆಗ್ತಾ ಇರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಈಗ ತಾನೇ ಶೆಟ್ಟರು ಹೇಳ್ತಾ ಇದ್ರು, ಕಾಶಿ ಮೋಸ್ಟ್ಲಿ ಜನ ಯಾರು ಈ ಹಿಂದೆ ನೋಡಿದ್ರು, ಕಾಶಿ ಅಭಿವೃದ್ಧಿ ಆದ ಮೇಲೆ ನೋಡಿದವರು ಮಾತನಾಡ್ತಾರೆ ಅಲ್ಲೇ ಅಭಿವೃದ್ಧಿ ಬಗ್ಗೆ. ಕಾಶಿ ಹೇಗಿತ್ತು, ಹೇಗಾಯ್ತಲ್ಲ ಅನ್ನುವಂಥ ಮಾತುಗಳು ಜನರಿಂದ ಕೇಳೋದಕ್ಕೆ ಸಿಗುತ್ತೆ. ನೋಡ್ರಿ, ನರೇಂದ್ರ ಮೋದಿ ವಿಚಾರದಲ್ಲಿ ಒಂದು ರಾಮ ಮಂದಿರ, ಹೌದು, ಒಂದು ಕಾಶಿ, ಒಂದು ಕೇದಾರನಾಥ ಬಿದ್ದ ನಂತರ ಅದನ್ನು ಹೆಂಗೆ ರೆಡಿ ಮಾಡಿದ್ದಾರೆ ಅಂತಂದರೆ ಇದು. ಆಮೇಲೆ ನರೇಂದ್ರ ಮೋದಿಯ ನಂತರ ಹಿಂದೂ ಪುನರುತ್ಥಾನ ಇದೆಯಲ್ಲ, ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇದರ ಜೊತೆಗೆ ನಮಗೆ ಆಗಬೇಕಾಗಿರುವಂಥದ್ದು ಹೆಂಗೆ ಒಂದು ಅಂಟಿಕೊಂಡು ಬಂದಿತ್ತಲ್ಲ, ಈ ಅಸ್ಪೃಶ್ಯತೆ ಅನ್ನುವಂಥದ್ದು ಇದೆಯಲ್ಲ, ಅದೊಂದು ದೊಡ್ಡ ಮಟ್ಟದಲ್ಲಿ ದೂರ ಆಗಿಬಿಟ್ರೆ ಅದ್ಭುತ ರೀ. ಹೌದು ನೋಡಿ, ಹಿಂದೂ ಧರ್ಮ ಏನು ಗೊತ್ತಾ, ನೀವು ಕತ್ತಿಯ ತಲವಾರಿಟ್ಟು ನೀನು ಇದನ್ನೇ ಮಾಡಬೇಕು ಅಂತ ಹೇಳಲ್ಲ. ನೀನು ಶಿವನ ಪೂಜೆ ಮಾಡ್ತೀಯಾ, ಮಾಡ್ಕೋ. ಕೃಷ್ಣನ ಪೂಜೆ ಮಾಡ್ತೀಯಾ, ಮಾಡ್ಕೋ. ಇಲ್ಲ ನಾನು ಒಬ್ಬ ಗುರುವನ್ನು ಮಾತ್ರ ಪೂಜೆ ಮಾಡ್ತೇನೆ, ಮಾಡ್ಕೋ. ನಾನು ಯಾವುದೇ ದೇವರನ್ನು ನಂಬಲ್ಲ ರೀ, ಮಾಡ್ಕೋ. ನಾನು ನಿರಾಕಾರ ಬ್ರಹ್ಮನನ್ನು ಪೂಜೆ ಮಾಡ್ತೀನಿ, ಮಾಡ್ಕೋ. ನಾನು ದೇವಸ್ಥಾನಕ್ಕೆ ಹೋಗಲ್ಲ, ಓಕೆ. ಎಲ್ಲವೂ ಹಿಂದುವಿನೇ ಅಂತ. ಎಷ್ಟು ಅದ್ಭುತ ನೋಡಿ. ನಾನು ಕೃಷ್ಣನ ಪೂಜೆ ಮಾಡ್ತೀನಿ, ಮಾಡ್ಕೋ. ನೀನು ಇದನ್ನೇ ಮಾಡಬೇಕು, ನೀನು ಹಿಂಗೆ ಮಾಡಬೇಕು, ಮತ್ತೊಂದು ಮಾಡಬೇಕು, ಇಲ್ಲವೇ ಇಲ್ಲ ಅಂತ. ಅಂದರೆ ಹಿಂಗೆ ಅಂದರೆ ಪ್ರಕೃತಿತವಾಗಿ ನಿನಗೆ ಏನು ಬಯಸುತ್ತೋ ನೀನು ಮತ್ತು ದೇವರ ಜೊತೆಗಿನ ಅನುಸಂಧಾನ, ಅದು ಹಿಂದೂ ಧರ್ಮದಲ್ಲಿರುವಂಥ ಒಂದು ವಿಶೇಷತೆ. ಬೇರೆ ಎಲ್ಲಾದರೂ ಕೂಡ ನೀನು ಇದನ್ನು ಒಪ್ಪಲೇಬೇಕು ಅಂತ ಯಾವುದೂ ಇಲ್ಲ. ಇಲ್ಲ ರೀ, ನಾನು ದೇವರೇ ಇಲ್ಲ ಅಂತ ಹೇಳ್ತೀನಿ, ಓಕೆ, ನೋ ಪ್ರಾಬ್ಲಮ್. ಇಲ್ಲ, ಒಂದು ಆಕಾರ ಗೀಕಾರ ಏನಿಲ್ಲ ರೀ ದೇವರಿಗೆ, ನಿರಾಕಾರ ಬ್ರಹ್ಮ, ಓಕೆ. ಇಲ್ಲ, ನಾನು ಮರವನ್ನು ಮಾತ್ರ ದೇವರಂತ ಅಂದ್ಕೋ. ಇಲ್ಲ, ನಾನು ಒಂದು ನೀರನ್ನು ಮಾತ್ರ ದೇವರು ಅಂದ್ಕೋತೀನಿ, ಅಂದ್ಕೋ. ನಾನೊಂದು ಕಲ್ಲನ್ನು ಮಾತ್ರ ಅಂದ್ಕೊಳ್ಳಪ್ಪ. ನೀನು ಹೆಂಗೆ ಬೇಕಿದ್ರು ನೀನೆಲ್ಲವೂ ಕೂಡ. ಅದಕ್ಕೆ ನಾನು ಹೇಳಿದ್ದೆ, ಹಿಂದೂ ಧರ್ಮದಲ್ಲಿರುವಂಥದ್ದು ಅಂದರೆ ಕೆಟ್ಟ ಒಂದು ಆಚರಣೆ ಹೊರಗಿನಿಂದ ಬಂದಿರುವಂಥದ್ದು ಒಂದು ದೂರ ಆಗಿಬಿಟ್ರೆ, ಅಸ್ಪೃಶ್ಯತೆ ದೂರ ಆಗಿಬಿಟ್ರೆ, ಸಮಾನತೆ ಅನ್ನೋದು ಕರೆಕ್ಟ್ ಬಂದುಬಿಟ್ರೆ ಅದ್ಭುತ. ಹೌದು, ಆ ಹಿಂದುತ್ವನೇ ವರ ಆಗಬಹುದು ಅಂತ.